ಸ್ವಾಮಿಗಳೇ ಸ್ವಾಮಿಗಳೇ, ನಾನು ಹೇಳಿದ್ನಲ್ಲ ಇಷ್ಟೇ ವಿಷಯನ, ಒಂದು ಸ್ವಲ್ಪ ವಿಷಯನ ಬಂದ್ಬಿಟ್ಟು ನಮ್ಮ ಅತ್ತೆ ಹತ್ರ ಹೇಳ್ಬಿಟ್ರೆ ಭಾಳ ಅಂದರೆ ಭಾಳ ಉಪಕಾರ ಆಗ್ತೈತೆ ನನಗಂತೂ. ಹೇಳಿದ್ನಲ್ಲ ನಿಮ್ಗೆ ದುಡ್ಡೆಲ್ಲ ನಾನು ಕೇಳ್ದಷ್ಟೆಲ್ಲ ಕೊಡ್ತೀನಿ ಇವಾಗ ಅಂತ ಹೇಳ್ಬಿಟ್ಟು, ದಯವಿಟ್ಟು ಇಲ್ಲ ಅಂತ ಮಾತ್ರ ಅನ್ಬೇಡಿ ಪುರೋಹಿತ್ರೆ. ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ ಪುರೋಹಿತ್ರೆ, ದಯವಿಟ್ಟು ಇಲ್ಲ ಅಂತ ಮಾತ್ರ ಅನ್ಬೇಡಿ. ಇದೊಂದೇ ಒಂದ್ಸಲ ನಮ್ಮ ಅತ್ತೆಗೊಂಚೂರು ಹೇಳ್ಬಿಟ್ಟು ಹೋಗ್ಬಿಡಿ, ಇನ್ನೇನು ಕೇಳಲ್ಲ ಪುರೋಹಿತ್ರೆ ನಾನು. ಹಾ, ನಮಗೂ ಹೊಟ್ಟೆಪಾಡು. ನಾವು ಹೊಟ್ಟೆಪಾಡ್ಗೆ ಅದು ಇದು ಅಂತ ಹೇಳ್ಕೊಂಡು ಜೀವನ ಮಾಡ್ತಾ ಇದೀವಿ. ಕವಡೆ ಶಾಸ್ತ್ರ, ಆ ಶಾಸ್ತ್ರ, ಈ ಶಾಸ್ತ್ರ ಅಂತ. ಅಲ್ಲ ಕಣಮ್ಮ, ಸುಳ್ಳು ಗಿಳ್ಳು ಅಂತ ಹೇಳ್ಕೊಬಿಟ್ಟು ಮಾಡಿದ್ರೆ ಏನು ಬಂತು ಭಾಗ್ಯ? ಆ ಇರೋದನ್ನ ಇದ್ದಂಗೆ ಹೇಳಿದ್ರೆ ಪರವಾಗಿಲ್ಲ. ಅದು ಏನಾಯ್ತೋ ಕವಡೆ ಶಾಸ್ತ್ರದಾಗ ಅದನ್ನ. ಅದು ಬಿಟ್ಟು ನೀನು ಬೇರೆ ಹೇಳು ಮಾಡು ಅಂತಂದ್ರೆ ಅದೆಲ್ಲ ಚೆನ್ನಾಗಿರಲ್ಲಮ್ಮ. ದೇವ್ರು ನಮ್ಮನ್ನ ಕ್ಷಮಿಸಲ್ಲ, ಭಾಳ ದೊಡ್ಡ ಶಿಕ್ಷೆ ಕೊಟ್ಬಿಡ್ತಾನೆ. ಅಯ್ಯೋ ಪುರೋಹಿತ್ರೆ, ಕಂಡಿದ್ದೀನಿ ಶಿಕ್ಷೆಯ. ದುಡ್ಡಿನ ಮುಂದೆ ಏನು ಇಲ್ಲ ಅಂತ ಗೊತ್ತು. ಹೇಳಿದ್ನಲ್ಲ ನಿಮ್ಗೊಂದು 1000 ರೂಪಾಯಿ ಕೊಡ್ತೀನಿ ಅಂತ. ದಯವಿಟ್ಟು ಪುರೋಹಿತ್ರೆ, ನಮ್ಮ ಕಷ್ಟನ ಅರ್ಥ ಮಾಡ್ಕೊಳ್ಳಿ. ನಮ್ಮ ಅತ್ತೆ ನಮಗೆ ಚಿತ್ರ ಹಿಂಸೆ ಕೊಡ್ತಾವಳೆ. ಕುಂತರು ಚಿತ್ರ ಹಿಂಸೆ, ನಿಂತರು ಚಿತ್ರ ಹಿಂಸೆ. ಮಕ್ಕಳಾಗಿಲ್ಲ ಅಂತ ಹೇಳಿ ಸಾಯಿಸ್ತಾವಳೆ ನಮ್ಮ ಅತ್ತೆ. ನಮಗೋಸ್ಕರ ನಾನೇನು ಬೇರೆ ಹಾಳಾಗೋಗ್ಲಿ ಅಂತ ಕೇಳ್ತಿಲ್ಲ, ನಮಗೋಸ್ಕರ ಮಾತ್ರನೇ ಕೇಳ್ತಿದ್ದೀನಿ. ಇದೊಂದೇ ಒಂದು ಸಹಾಯ ಮಾಡ್ಕೊಟ್ಟು ಪುಣ್ಯ ಕಟ್ಕೊಳ್ಳಿ. ಇನ್ನು ಯಾವತ್ತೂ ಏನೂ ನಿಮ್ಮನ್ನು ಕೇಳಲ್ಲ. ನನಗೂ ಕಷ್ಟದಾಗಿದ್ದೀನಿ ನಾನು. ನೀನು ಪಾಪ ಕಷ್ಟದಾಗಿದ್ಯಾ. ಒಬ್ರಿಗೊಬ್ರಿಗೆ ಸಹಾಯ ಮಾಡ್ಕೊಳ್ಳೋದ್ರಾಗೆ ತಪ್ಪೇನೂ ಇಲ್ಲ ಅಂತ ಅನ್ನಿಸ್ತೈತೆ. ಸರಿ ಕಣಮ್ಮ, ಹೇಳ್ತೀನಿ ಮನೆಗೆ ಹೋಗಿ. ನೀನು ಏನೇನು ಹೇಳ್ಕೊಟ್ಟಿದ್ಯೋ ಅದನ್ನ ಹಂಗಂಗೆ ಹೇಳ್ತೀನಿ. ನೋಡೋಣ, ಆದರೆ ಒಂದು 1000 ರೂಪಾಯಿ ಕೊಟ್ಬಿಡ್ಬೇಕು ದಕ್ಷಿಣೆ ಅಂತ. ಆಯ್ತು ಪುರೋಹಿತ್ರೆ, ಆಯ್ತು. ನಾನು ಈ ಥರ ಹೇಳೋದ್ರಿಂದ ಬೇರೆಯವ್ರಿಗೇನು ತೊಂದರೆ ಆಗಲ್ಲ ತಾನೇ? ಇಲ್ಲ, ಬೇರೆಯವ್ರಿಗೆ ಏನು ತೊಂದರೆ ಆಗೋದೇ ಇಲ್ಲ ಪುರೋಹಿತ್ರೆ. ಬೇರೆಯವ್ರಿಗೆ ತೊಂದರೆ ಮಾಡಕ್ಕೆ ನನಗೂ ಇಷ್ಟ ಇಲ್ಲ. ಇದರಿಂದ ಬೇರೆಯವ್ರಿಗೆ ಏನು ತೊಂದರೆ ಆಗಲ್ಲ, ಅವರು ಖುಷಿಯಾಗಿರ್ತಾರೆ ಅನ್ನೋದಾದ್ರೆ ಸರಿ. ನಡಿಯಮ್ಮ, ನಡಿ, ಕರ್ಕೊಂಡು ನಡಿ. ನಿಮ್ಮ ಮನೆ ಹತ್ರ ಹೇಳ್ತೀನಿ. ಬನ್ನಿ. ಅತ್ತೆ ಏನೇ ಅದೇನ್ ಬೆಳಗ್ಗೆ ಹೇಳ್ಬೇಕೋ ಬಂದಿಲ್ ತಾಯಿ. ಸುಮ್ಮನೆ ಹೊಡ್ಕಾತಾಳೆ. ಅತ್ತೆ ಅಂತ ಮಾಡಕ್ಕೆ ಮಾಡಬೇಡ. ಊರ್ ತಿರ್ಕ ಬಿಟ್ಟು ಬರಕ್ ಹೋಗಿ ಯಾವಾಗೂನುವೆ ತಿರ್ಗ ಅತ್ತೆ ಇದೇ ಆಯ್ತು ಕತೆ. ಅಲ್ಲ ಅತ್ತೆ, ಊರಿಗೆ ಒಳ್ಳೆ ಪುರೋಹಿತರು ಬಂದಿದ್ರು ಅತ್ತೆ. ಅದಕ್ಕೆ ಅವ್ರ ಭವಿಷ್ಯನ ತುಂಬಾ ಚೆನ್ನಾಗಿ ಹೇಳ್ತಾರಂತೆ. ಅದಕ್ಕೆ ಅವ್ರನ್ನ ಕರ್ಕೊಂಡ್ಬಿಟ್ಟು ಬಂದಿದ್ದೀನಿ ಮಂತಕ್ಕೆ. ಬನ್ನಿ. ಊರವರೆಲ್ಲ ಇವ್ರ ಹತ್ರ ಕವಡೆ ಶಾಸ್ತ್ರ ಹಾಕ್ಸ್ಬಿಟ್ಟು ಕವಡೆ ಶಾಸ್ತ್ರ ಕೇಳ್ತಾ ಇದ್ರು ಅತ್ತೆ. ಅದಕ್ಕೆ ನಾನು ಯಾಕೆ ಬಿಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಕರ್ಕೊಂಡು ಬಂದ್ಬಿಟ್ಟೆ ಅತ್ತೆ. ಶಾಸ್ತ್ರನ ಕೇಳೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಕರ್ಕೊಂಡು ಬಂದೆ. ಪುರೋಹಿತ್ರೆ, ನಮಸ್ಕಾರ. ಇರಿ, ಚಾಪೆ ತತ್ತಿ ನೀವು ಕುಂತ್ಕೊಳ್ಳಕ್ಕೆ. ಇವರೇ ನಮ್ಮ ಅತ್ತೆ. ಪುರೋಹಿತ್ರದ್ದು ಏನು ಹೇಳ್ತಿರೋ ಏನು ಬಿಡ್ತಿರೋ ಸಮಯ ಗೊತ್ತಿಲ್ಲ. ಅಂತೂ ನಮ್ಮ ಅತ್ತೆ ನಾನು ಹೇಳ್ಕೊಟ್ಟಿದ್ದೀನಲ್ಲ ಅದೆಲ್ಲ ಪಕ್ಕ ಖಂಡಿತವಾಗಿ ಕರೆಕ್ಟಾಗಿ ಹೇಳ್ಬಿಡಿ. ಆಯ್ತು ಕಣಮ್ಮ, ಆಯ್ತು. ಕೂತ್ಕೊಳ್ಳಿ ಪುರೋಹಿತ್ರೆ, ಕೂತ್ಕೊ ಬನ್ನಿ. ಪುರೋಹಿತ್ರೆ, ನಮ್ಮ ಕಷ್ಟನ ಏನು ಅಂತ ಹೇಳೋಣ. ಮೊದಲೆಲ್ಲ ನಾವು ಚೆನ್ನಾಗಿದ್ವಿ ಅಂದರೆ ಯಾಕೆ ಹೇಳ್ತೀರಾ? ಕೋಟ್ಯಾಧೀಶ್ವರು ನಾವಂತೂ ಈಗ ಎಂತಹ ಪರಿಸ್ಥಿತಿಗೆ ಬಂದಿದ್ದೀವಿ ಅಂದರೆ ಭಿಕ್ಷಾಧೀಶ್ವರಿಗಿನ್ನ ಕಡಿಮೆಯಾದ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ ಪುರೋಹಿತ್ರೆ. ಏನು ಮಾಡಬೇಕು ಏನು ಬಿಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗಂತೂ. ತುಂಬ ಅಂದರೆ ತುಂಬ ಕೆಳಮಟ್ಟದ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀನಿ. ಏನು ಮಾಡೋದು ಪುರೋಹಿತ್ರೆ, ಏನು ಮಾಡೋದು? ಅದಕ್ಕೇನೆ ನಿಮ್ಮಿಂದ ಯಾವುದಾದ್ರು ಪರಿಹಾರ ಸಿಗ್ತೈತಾ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ರೆ ಸಾಕು. ನನಗೆ ಏನಾದರೂ ಪರಿಹಾರ ಹುಡುಕೊಟ್ಬಿಟ್ರೆ ಅದಕ್ಕಿನ್ನೂ ಬೇರೆ ಇನ್ನೇನೂ ಬೇಕಿಲ್ಲ ಪುರೋಹಿತ್ರೆ. ಭಾಳ ಅಂದರೆ ಭಾಳ ಕಷ್ಟ ಆಗಿದ್ದೀನಿ ಪುರೋಹಿತ್ರೆ ನಾನಂತೂ. ನೋಡಿ ಹೆಂಗಿದ್ದಳು, ಎಂಥ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು. ನೋಡಿ ಏನಾದರೂ ಮಾಡಿ ನನಗೆ ಪರಿಹಾರನ ಹೇಳ್ಬಿಡಿ, ಅಷ್ಟೇ ಸಾಕು. ಯಾಕಿಂತ ಪರಿಸ್ಥಿತಿಗೆ ಬಂದ್ವಿ, ಏನು ಎತ್ತ ಪ್ರತಿಯೊಂದು ನಮಗೊಂಚೂರು ಹೇಳ್ಬಿಡಿ. ಹಾಗೇನೆ ಅದು ಪರಿಹಾರನೂ ಹೇಳ್ಬಿಟ್ರೆ ಅದು ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ ಪುರೋಹಿತ್ರೆ, ಪರಿಹಾರನ ಮಾಡ್ಬಿಡ್ತೀನಿ. ಪುರೋಹಿತ್ರೆ, ನೀವು ಹೇಳಿ, ನೀವು ತುಂಬ ಚೆನ್ನಾಗಿ ಹೇಳ್ತೀರಾ. ನೀವು ಏನು ಹೇಳಿದ್ರು ಅದು ಒಳ್ಳೇದಾಗ್ತೈತೆ ಅಂತ ಹೇಳ್ಬಿಟ್ಟು ಊರು ಜನ ಎಲ್ಲ ಮಾತಾಡೋದನ್ನ ಕೇಳಿಸ್ಕೊಂಡಿದ್ದೀನಿ. ಅದಕ್ಕೆ ಒಂಚೂರು ಶಾಸ್ತ್ರನ ಹೇಳ್ಬಿಟ್ರೆ ನಾವು ಸರಿ ಮಾಡ್ಕೊತೀವಿ. ಇಲ್ಲಮ್ಮ, ನೀನು ಕೈ ಕೊಡಿಲಿ. ನಿನ್ ಕೈ ರೇಖೆ ಪ್ರಕಾರ ನಿನಗೆ ಯೌವನದಲ್ಲಿ ಸುಖ, ವೃದ್ಧಾಪ್ಯದಲ್ಲಿ ಸುಖ ಇಲ್ಲ ಅಂತ ಐತೆ ಕಣಮ್ಮ. ಅದಕ್ಕೆ ಈ ಥರ ಎಲ್ಲ ನಾನು ಆಗಿರ್ಬೇಕು ಅಂತ ಅನ್ನಿಸ್ತೈತೆ. ಪುರೋಹಿತ್ರೆ, ಹಂಗೆ ಅನ್ಬೇಡಿ ಪುರೋಹಿತ್ರೆ. ನನಗೆ ಈ ಜೀವನ ಬಾಳಕ್ಕೆ ಆತಿಲ್ಲ ಪುರೋಹಿತ್ರೆ. ನನಗಂತೂ ಜೀವನ ಸಾಕಾಗೋಗ್ಬಿಟ್ಟೈತೆ ಪುರೋಹಿತ್ರೆ. ಹೆಂಗನ ಮಾಡಿ ನಾವು ಮೊದಲಿದ್ವಲ್ಲ ಅಂತ ಪರಿಸ್ಥಿತಿಗೆ ಹೋಗೋಕ್ಕೆ ಏನಾದರೂ ಒಂದು ಪರಿಹಾರ ಆಯ್ತಾ ನೋಡಿ, ಏನಾರ ಒಂದು. ನಿಮ್ಮ ರೇಖೆ ಪ್ರಕಾರ ನೋಡೋದಾದ್ರೆ ನೋಡಮ್ಮ, ನಿಮ್ಮ ಮುಂದೆ ಒಂದು ಒಳ್ಳೆ ಯೋಗ ಐತೆ. ತುಂಬಾ ಚೆನ್ನಾಗಿರೋ ಅಂದರೆ ತುಂಬ ಚೆನ್ನಾಗಿರೋ ಯೋಗ ಐತೆ. ನೀವೆಲ್ಲ ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಎಲ್ಲನೂ ತುಂಬ ಚೆನ್ನಾಗೈತೆ ಯೋಗ ಅಂತೂ. ಎಂಥ ಚೆನ್ನಾಗೈತೆ ಅಂದರೆ ನಿಮಗೆ ಎಲ್ಲನೂ ಕೂಡಿ ಬರ್ತೈತೆ. ಅಯ್ಯೋ ಪುರೋಹಿತ್ರೆ, ಎಲ್ಲ ಕೂಡ್ ಬಂದ್ಬಿಟ್ರೆ ಅಷ್ಟೇ ಸಾಕು. ಇನ್ನೇನು ಬೇಕು ನನಗೆ? ಅದೇ ಬೇಕಿರೋದು ಪುರೋಹಿತ್ರೆ. ನಮ್ಮದು ಭಾಳ ಕಷ್ಟ ಆಗಿದ್ದೀವಿ ನಾವೂನುವೆ. ಅದೊಂದೇ ಒಂದು ಹೆಂಗೋನೋ ಸರಿ ಹೋಗ್ಬಿಟ್ರೆ ಎಲ್ಲ ಸಾಕು. ನಂಗೆ ಇನ್ನೇನೂ ಬೇಕಾಗಿಲ್ಲ. ನಾನು ಅದನ್ನೇ ದೇವ್ರ ಹತ್ರ ಕೇಳ್ಕೊಳ್ಳೋದು. ಇಲ್ಲಮ್ಮ, ತುಂಬ ಚೆನ್ನಾಗೈತೆ. ನಿಮ್ಮ ಕೈಗುಣ ಎಲ್ಲ ತುಂಬ ಚೆನ್ನಾಗೈತೆ. ಎಲ್ಲ ಒಳ್ಳೇದೇ ಆಗ್ತದೆ, ಏನು ತೊಂದರೆ ಇಲ್ಲ. ಮುಂದೆ ಹೋಗ್ತಾ ನಿಮ್ಮ ಜೀವನ ತುಂಬಾನೇ ಚೆನ್ನಾಗಿರುತ್ತೆ. ನಿಮ್ಮ ಜೀವನದಲ್ಲಿ ಏನು ಯೋಚನೆ ಮಾಡಕ್ಕೆ ಹೋಗ್ಬೇಡಿ ನೀವು. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ. ಎಲ್ಲನೂ ಸರಿ ಹೋಗುತ್ತೆ. ಸರಿನಾ? ನೋಡಿ, ಎಲ್ಲ ಒಳ್ಳೇದಾಗ ದಿನಗಳು ಹತ್ರ ಬರ್ತಾ ಐತೆ. ತುಂಬ ಚೆನ್ನಾಗೈತೆ ನಿಮ್ಮ ದಿನಗಳು. ಹಾಗೆಯೇ ನೀವು ಮನೆಯೂ ಕಟ್ಟಿಸ್ತೀರಾ ಅಂತ ಹೇಳ್ಬಿಟ್ಟು ಈ ರೇಖೆನಲ್ಲಿ ತೋರಿಸ್ತಾ ಐತೆ. ನೀವು ಒಂದು ಒಳ್ಳೆ ಮನೆ ಕಟ್ಟಿಸ್ತೀರಾ, ಚೆನ್ನಾಗಿರ್ತೀರಾ, ಯೋಚನೆ ಮಾಡಬೇಡಿ. ಅಯ್ಯೋ ಪುರೋಹಿತ್ರೆ, ಹೆಂಗೋ ಮನೆ ಒಂದು ಕಟ್ಸ್ಬಿಟ್ರೆ ನಮಗೆ ಸಾಕು. ಹೆಂಗೋ ನಮ್ಮ ಅತ್ತೆ ಕೈಬಲ ಗುರುಬಲದಿಂದ ಮನೆ ಒಂದು ಕಟ್ಬಿಟ್ಟು ನಾವು ಚೆನ್ನಾಗಾಗ್ಬಿಟ್ರೆ ಅದಕ್ಕಿನ್ನೂ ಇನ್ನೇನು ಬೇಕು ಪುರೋಹಿತ್ರೆ? ನಮಗೆ ಏನು ಬೇಕು ಹೇಳಿ? ನಮ್ಗೆ ಇನ್ನೇನು ಬೇಡ. ಅದೊಂದೇ ಒಂದು ಮನೆನೇ ಚಿಂತೆ ನಮಗೆ.
ಈ ಮನೆ ಕಂಡೋರ್ ಮನೆಗಿದೀವಲ್ಲ ನಮ್ಮ ಮನೆಗಿರ್ಬೇಕು ಅಂತ ಹೇಳಿ ನಮ್ಮ ಅತ್ತೆ ದಯೆಯಿಂದ ಎಲ್ಲ ಸುರಿದ್ರೆ ಸಾಕು. ಅಯ್ಯೋ ದುರ್ವಿಧಿಯೇ. ಏನಮ್ಮ ನಿಂಗೆ ಎಷ್ಟು ಜನ ಮಕ್ಕಳು? ಯಾಕೆ ಸೋಮರೆ ಏನಾಯ್ತು? ಅಂಥದ್ದೇನಾಯ್ತು? ನಂಗಿರೋನ್ ಒಬ್ನೇ ಮಗ, ಮುದ್ದಾದ ಮಗ ಒಬ್ನೇನೆ ಇರೋದು. ಆ ನಿಮ್ಗಿನ್ನೂ ಮೊಮ್ಮಕ್ಕಳಾಗಿಲ್ಲ ತಾನೇ? ಇಲ್ಲ ಪುರೋಹಿತ್ರೆ, ಇನ್ನೂ ಇಲ್ಲ. ಇಬ್ರವ್ರು ಸಸ್ಯರು, ಇಬ್ರಿಗೂ ಒಂದು ಹುಳನೂ ಹುಟ್ಟಿಲ್ಲ. ಏನ್ ಮಾಡೋಣ, ನಮ್ಮ ಟೈಮೇ ಸರಿ ಇಲ್ಲ. ಹಣೆ ಬರದಾಗ ಇನ್ನು ಯಾವಾಗ ಕೊಡ್ತಾನೋ ದೇವ್ರು, ನಾ ಕಾಣೆ. ಕಾದು 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 ಸಾಕಾಗೋಗ್ಬಿಟ್ಟೈತೆ. ನೋಡಮ್ಮ, ನಿನಗೆ ಮಗ ಆಗ್ದಿರೋದೆಲ್ಲನೂ ನಿಮ್ ಒಳ್ಳೇದಕ್ಕೇನೆ ಆಗಿರೋದು. ಮಗ ಆಗ್ದಿರೋದೆಲ್ಲನೂ ಸದ್ಯ. ಮಗ ಆಗಿದ್ದಿದ್ರೆ ನಿಮ್ ಕತೆ ಅಷ್ಟೇ ಆಗ್ಬಿಟ್ಟಿರೋದು. ಇದೇನ್ ಪುರೋಹಿತ್ರೆ ಹಿಂಗ್ ಹೇಳ್ತಾ ಇದ್ದೀರಾ? ಹಾ, ಏನ್ ಹಿಂಗ್ ಹೇಳ್ತಾ ಇದ್ದೀರಾ? ಏನಾಯ್ತು? ನೋಡಮ್ಮ, ಇನ್ನೂ 2 ವರ್ಷ, ನಾ 1.5 2 ವರ್ಷ ನಿಮ್ಗೆ ಅಂದ್ರೆ ನಿಮ್ಮ ಮನೆಗೆ ಯಾವ್ದೂ ತೊಟ್ಲು ತೂಗ್ಬಾರ್ದು ಕಣಮ್ಮ. 2 ವರ್ಷದಾಗ ಏನಾರ ತೊಟ್ಲು ತೂಗ್ತು ಅಂತ ಅಂದ್ರೆ ನೋಡ್ತಾ ಇರು, ನಿನ್ ಸಾವಾಗದಂತೂ ಖಚಿತ. ನಾನು ಹೇಳ್ತಾ ಇಲ್ಲ ಕಣಮ್ಮ, ಇದನ್ನ ಈ ರೇಖೆ ಹೇಳ್ತಾ ಐತೆ. ಅಯ್ಯೋ 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 ಪುರೋಹಿತ್ರೆ, ಇದೇನ್ ಹಿಂಗ್ ಹೇಳ್ತಿದ್ದೀರಾ? ನಾನು ಯಾಕೆ ಸತ್ತೋಯ್ತೀನಿ? ನನ್ನ ಮೊಮ್ಮಕ್ಳು ಹುಟ್ಟಿದ್ರೆ ನಾನು ಇನ್ನೂ ಖುಷಿ ಪಡ್ತೀನಲ್ವಾ, ನನ್ನ ಮೊಮ್ಮಕ್ಳು ಹುಟ್ಟಿದ್ರು ಅಂತ ಹೇಳ್ಬಿಟ್ಟು. ನಾನು ಯಾಕೆ ಸಾಯ್ಲಿ ಪುರೋಹಿತ್ರೆ? ನೋಡಮ್ಮ, ನೀನ್ ಸಾಹಿತ್ಯ ಬಿಡ್ತೀಯ ಅದೆಲ್ಲ ದೈವ ಇಚ್ಛೆ. ಇದ್ರಲ್ಲಿ ಏನು ಬರ್ದೈತೋ ಅದನ್ನ ಮಾತ್ರ ನಾನು ಹೇಳಬಲ್ಲೆ. ಅದು ಬಿಟ್ಟು ಬೇರೆ ಏನೂ ಹೇಳಕ್ಕಾಗಲ್ಲ ಅಲ್ವಾ ನಾನು. ಹಂಗಾರೆ ನನ್ನ ಮಗಂಗೆ ಏನಾರ ಮಗ ಆಯ್ತು ಅಂದ್ರೆ ನಾನು ಸತ್ತೋಗ್ತೀನ? ಸದ್ಯ ಈ ಪುರೋಹಿತ ಹೇಳ್ತಾನೋ ಹೇಳಲ್ವ ಅಂತ ಅನ್ಕೊಂಡಿದ್ದೆ, ಇದನ್ನಾದ್ರೂ ಹೇಳದ್ನಲ್ಲ. ಹಬ್ಬ ಲೇ ಆಶಿ, ನಿನಗೈತೆ ಕಣೆ, ಬಸ್ರಿ ಆಗಿದ್ಯಾ ಬಸ್ರಿ. ನಿನ್ ಬಸ್ರಿ ಆದ್ರೆ ಒಂದು ನಿನ್ನ ಮಗನ್ ತೆಗೆಸ್ಕೋಬೇಕು, ಇಲ್ಲ ಅಂದ್ರೆ ನಿನ್ನ ಗಂಡನ್ನ ನಾನು ಬಿಟ್ಕೊಟ್ಟು ಆರಾಮಾಗಿ ಎಲ್ಲಾದ್ರೂ ದೂರ ಹೋಗಿ ಬದುಕಬೇಕು. ಎರಡೇ ದಾರಿ ಇರೋದು. ನೀನು ಚಾಪೆ ಕೆಳಗಡೆ ನುಗ್ಗಿದ್ರೆ ನಾನು ರಂಗೋಲಿ ಕೆಳಗಡೆ ನುಗ್ತೀನಿ. ಹೆಗ್ಗೆ ಪುರೋಹಿತ್ರೆ, ಇದಕ್ಕೇನು ಪರಿಹಾರನೇನೇ ಇಲ್ವಾ ಪುರೋಹಿತ್ರೆ? ಹಾ, ಇನ್ನು 2 ವರ್ಷ ಮಗ ಆಗ್ಬಾರ್ದು ಅಂದ್ರೆ ಹೆಂಗ್ ಪುರೋಹಿತ್ರೆ? ಏನು ಇದ್ರಾಗ ಏನು ಇದಿಲ್ಲ ತಾನೇ? ಅಂದ್ರೆ ಏನು ಪರಿಹಾರ ಏನಾದರೂ ಇದ್ರೆ ಹೇಳಿ. ನೋಡಮ್ಮ, ಮಗು ಮಾಡ್ಕೊಳ್ದಂಗಿರೋದೇನೆ ಒಂದು ಪರಿಹಾರ ಅಷ್ಟೇನೆ. ಯಾಕಂದ್ರೆ ಜಾತಕ ಹಂಗೈತೆ. ನಿಮ್ಗೆ ಇನ್ನೂ 2 ವರ್ಷ ಚೆನ್ನಾಗಿಲ್ಲ ಕಣಮ್ಮ ಟೈಮು. 1.5 ವರ್ಷ ಚೆನ್ನಾಗಿಲ್ಲ, ಆಮೇಲೆ ಚೆನ್ನಾಗೈತೆ ಅನ್ಕ. 1 ವರ್ಷ 2 ವರ್ಷ ನಿಮ್ಗೆ ಟೈಮ್ ಸರಿ ಇಲ್ಲ. ಯಾವ್ದಾದ್ರು ಹೊಸ ತಲೆ ಬಂತು ನಿಮ್ಮ ಮನೆಗೆ ಅಂತ ಹೇಳಿದ್ರೆ ಅಷ್ಟೇ, ನಿಂದಂತೂ ತಿಥಿ ಆಗ್ಬಿಡ್ತೈತೆ. ಅಯ್ಯೋ 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 ಅಯ್ಯೋ, ಹೀಗೇನಪ್ಪ ಮಾಡ್ಲಿ ನಾನು? ಲೇ, ನೀನೇನ ಬಸ್ರು ಗಿಸ್ರು ಆಗಿದ್ಯಾ? ಇಲ್ಲ ತಾನೇ? ಅಯ್ಯೋ ಇಲ್ಲ ಅತ್ತೆ, ನಾನಂತೂ ಬಸ್ರಿ ಏನೂ ಆಗಿಲ್ಲ. ಸುಮ್ಮನೆ ನಿಮ್ಮ ಪ್ರಾಣಕ್ಕೆ ಹಾನಿ ಆಗ್ತೈತೆ ಅಂದ್ರೆ ನಾನು ಯಾಕತ್ತೆ ಬಸ್ರಿ ಆಗಲಿ? ನನ್ನ ಬಸ್ರಿನೇ ಆಗಲ್ಲ ಅತ್ತೆ 2 ವರ್ಷ. ನೀವು ತಲೆನೇ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಆದ್ರೆ ಯಾರೋ ಹೇಳ್ತಿದ್ರು ಅತ್ತೆ ಈಚೆ ಕಡೆ, ಆಶಾ ಪ್ರೆಗ್ನೆಂಟ್ ಆಗೋಳೆ ಅಂತ ಹೇಳಿ. ಏನೋ ಆಶಾ ಪ್ರೆಗ್ನೆಂಟ್ ಅಂತ ಅಂದ್ರೆ ನನ್ನ ತಿಥಿ ಆಗ್ತೈತೆ ಅಂತಾನೆ? ಅಯ್ಯೋ 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 ಪುರೋಹಿತ್ರೆ ಪುರೋಹಿತ್ರೆ ಪುರೋಹಿತ್ರೆ, ಈಗ ಏನ್ ಮಾಡ್ಲಿ ಪುರೋಹಿತ್ರೆ ನಾನು? ಅತ್ತೆ ಪಾಪ ಪುರೋಹಿತ್ರನ್ ಕೇಳಿದ್ರೆ ಏನು? ಪುರೋಹಿತ್ರು ಹೇಳೋದೆಲ್ಲ ಹೇಳೋರಲ್ಲ. ಪುರೋಹಿತ್ರೆ, ನೀವು ಬೇರೆ ಕಡೆ ತುಂಬಾ ಕೆಲಸ ಇರ್ತೈತೆ ಅಂತ ಅನ್ನಿಸ್ತೈತೆ. ಅದೇ ಪಕ್ಕದ ಮನೆಯವ್ರು ಕರೀತಿದ್ರಲ್ಲ, ನೀವು ಹೋಗಿ ಪುರೋಹಿತ್ರೆ. ನೋಡಮ್ಮ, ನಾನು ಹೊರಡ್ತೀನಿ. ನನಗೂ ಜಾಸ್ತಿ ಸಮಯ ಇಲ್ಲ, ನಾನು ಹೊರಡ್ಬೇಕು. ಸರಿ ಕಣಮ್ಮ, ನಾನಿನ್ನ ಬರ್ತೀನಿ. ಸರಿ ಪುರೋಹಿತ್ರೆ. ಪಾಪ ನಿಮ್ಮ ನೋಡಿದ್ರೆ ನನಗಂತೂ ಅಯ್ಯೋ ಅಂತ ಅನ್ನಿಸ್ತೈತೆ. ಅಯ್ಯೋ ಅಯ್ಯೋ ಅಯ್ಯೋ, ಈಗ ಏನ್ ಮಾಡ್ಲಿ ನಾನು? ಆಶಿ ಈಗಲೇ ಬಸ್ರಿ ಆಗ್ಬೇಕಿತ್ತ, ಇಷ್ಟ ದಿನ ಸುಮ್ಮನಿದ್ದಳು. ಅಯ್ಯೋ ಪುರೋಹಿತ್ರು ಹೇಳ್ದಾಗ ನಾನೇನ ಹೊಗೆಗೆ ಹಾಕಿಸ್ಕೊಬಿಟ್ರೆ ನಾನು ಯಾರು ದಿಕ್ಕು ನನಗೆ? ನಾನು ಇನ್ನೂ ಜೀವಂತವಾಗಿರ್ಬೇಕು, ಇನ್ನೂ ಏನೇನೋ ನೋಡಬೇಕು, ನಾನು ದೊಡ್ಡದಾಗ ಮನೆ ಕಟ್ಟಬೇಕು ಅಂತ ಏನೇನೋ ಆಸೆ ಐತೆ. ಈ ಆಸೆನ ಹಿಂಗೆ ಕರ್ಗೋಗಿ ಬಿಟ್ಬಿಡ್ಬೇಕಾ? ಇಲ್ಲ, ಸಾಧ್ಯನೇ ಇಲ್ಲ.